ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಮಾಳ್ಗೌಡ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನಂದರೆ ನನ್ನ ಕಸಿನ್ ಬ್ರದರ್ದು ಇವತ್ತು ಹೋಳಿಗೆ ಊಟ ಇದೆ. ಹೋಳಿಗೆ ಊಟ ಅಂದರೆ ನಮ್ಮ ಸೈಡು ಮದುವೆ ಫಿಕ್ಸ್ ಆದಂಗೆ ಯಾವ ಥರ ಇರುತ್ತೆ, ಏನೇನು ಮಾಡ್ತಾರೆ, ಸಂಪ್ರದಾಯ ಅದೆಲ್ಲ ತೋರಿಸ್ತೀನಿ ಈ ವ್ಲಾಗಲ್ಲಿ. ಸ್ಟೇ ಟ್ಯೂನ್. ಇರೋದು ಹೊಸೂರಲ್ಲಿ. ನಮ್ಮ ದೊಡ್ಡಮ್ಮವರು ಆಲ್ರೆಡಿ ಹೊಸ ಮನೆ ಕಟ್ಸ್ಕೊಂಡು ಹೊಸೂರಲ್ಲಿದ್ದಾರೆ. ನಾವೇನು ಹಳೆ ಮನೆಯಲ್ಲಿದ್ದೀವಿ. ಆ್ಯಂಡ್ ಮಾರ್ನಿಂಗ್ ನಮ್ಮದು ಕೂಡ ಮನೆ ಇವತ್ತು ಬಾಕ್ಲ ಇಟ್ಟಿದ್ದೀವಿ. ಅದು ಶಾರ್ಟ್ ವಿಡಿಯೋ ಬರುತ್ತೆ ನೋಡಿ. ಸೊ ಅದಕ್ಕೆ ಲೇಟ್ ಆಯಿತು. ಟಿಫನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ರೆಡಿಯಾಗಿ ಹೋಗ್ತಿದ್ದೀವಿ. ಆಲ್ರೆಡಿ ಬೀಗರು ಬಂದಿದ್ದಾರೆ ಅನಿಸುತ್ತೆ, ತೋರಿಸ್ತೀನಿ ನಿಮಗೆ. ಡ್ರೆಸ್ ಚೆನ್ನಾಗಿಲ್ಲ ಅಂತಂದು ಹೇಳಿದಾರಂತೆ ಯಾರೋ. ಎಷ್ಟು ಚೆನ್ನಾಗಿ ಕಾಣಿಸಿದೆ ಡ್ರೆಸ್. ನಮ್ಮದೇ ಏನೂ ಇಲ್ಲ ಡ್ರೆಸ್. ನಮ್ಮ ಸುಧಕ್ಕನ 2 ಮಕ್ಕಳು, ಇನ್ನೊಂದು ಒಬ್ಬಳು ಇದ್ದಾಳೆ ದಿಯಾ ಅಂತ, ಹಾಕಿ ಅವ್ರ ಅತ್ತೆ ಕರ್ಕೊಂಡು ಹೋಗಿದ್ದಾರೆ. ದೀಕ್ಷಾ, ದೀಪು ನೋಡಿ ಬೇಜಾರಾಗಿದ್ದಾರೆ, ಯಾರೋ ಹೇಳಿದಾರಂತೆ. ಕೋತಿ ನೋಡಿ ಜಂಪ್ ಸೂಟ್ ಹಾಕೊಂಡಿದೆ. ಇಲ್ಲೇ ಇರೋದು ಫಂಕ್ಷನ್, ಹೋಳಿಗೆ ಊಟ, ನಮ್ಮ ದೊಡ್ಡಮ್ಮನ ಮನೆ. ಇವರೇ ನೋಡಿ ಗಾಯ್ಸ್, ನಮ್ಮ ಅಣ್ಣನ ತಂಗಿ, ಫಸ್ಟ್ ತಂಗಿ ಹೇಮಾ ಅಕ್ಕ. ಹಾಯ್ ಮಾಡಿ ಹೇಮಾ ಅಕ್ಕ, ಮೊನ್ನೆ ಇದ್ದಿಲ್ಲ. ಬೇಬಿ ನೋಡಿ ಮಸ್ತಾಗಿ ರೆಡಿ ಆಗವಳೆ. ದಿಸ್ ಇಸ್ ಪಿಂಕಿ. ಹೇಳಿದಾಳ ಮಲ್ಲಮ್ಮ ಅಕ್ಕ. ಏನು ನೋಡಿ ಮಸ್ತಾಗಿ ರೆಡಿ ಆಗವಳೆ. ಹಿಂತಿರುಗ ಏನು ಮಾಡಬೇಕು ಗಾಯ್ಸ್, ನಾವು ಅಲ್ಲಿಂದ ಬರಬೇಕು ಗಾಯ್ಸ್. ನೋಡಿ ಗಾಯ್ಸ್ ಹೇಗೆ ಕಾಣಿಸ್ತಿದ್ದೀನಿ ನಾನು. ಮಿರರ್ ಇದ್ರೆ ಸಾಕು ನನಗಂತ. ದಂಪತಿಗಳು ಫೋಟೋ ತಗೊಂತಿದ್ದಾರೆ. ಒಂದು ಪಾಪು ಇದೆ ಗಾಯ್ಸ್. ಅಂದ್ರೂ ಏನೋ ಲವ್ ಏನು ಕಮ್ಮಿ ಆಗಿಲ್ಲ ಗಾಯ್ಸ್ ಇವ್ರಿಗೆ. ನೋಡಿ ಲೋಡು ನೋಡಿ ಕಲೀರಿ, ಇನ್ಸ್ಪೈರ್ ಆಗ್ಬೇಕು ಅವ್ರನ್ನೆಲ್ಲ ನೋಡಿ. ನಾವೆಲ್ಲ ಇನ್ಸ್ಪೈರ್ ಆಗ್ತೀವಪ್ಪ. ಆಂಟಿ ವಕೀಲ್ ಸಾಹೇಬ್ರ ಹತ್ರ ಹೇಮಕ್ಕ ಅವ್ರ ಹಸ್ಬೆಂಡ್ ಲಾಯರ್ ಇದ್ದಾರೆ. ನಮ್ಮ ಅಕ್ಕನೂ ಮಾತಾಡಲ್ಲ, ನಮ್ಮ ಮಾವನೂ ಮಾತಾಡಲ್ಲ. ಮ್ಯಾಚಿಂಗ್ ಇವರು ಅದ್ರ ಅಪೋಸಿಟ್ ಇದ್ದಾರೆ. ಫುಲ್ ಧೂಳು ಎಬ್ಬಿಸ್ಕೊಂಡು ಬರ್ತವ್ರೆ. ಇವಾಗಲೇ ಧೂಳು ಎಬ್ಬಿಸ್ತವ್ರೆ, ಇನ್ನು ಮದುವೆಯಲ್ಲಿ ಎಷ್ಟು ಎಬ್ಬಿಸ್ತಾರೋ. ಸರಿ ನೋಡಿ ಗಾಯ್ಸ್, ಬೀಗರು ಇವರೇ ಧೂಳು ಎಬ್ಸ್ಕೊಂಬಂದಿದ್ದು. ಅವಾಗಲೇ ಎಲ್ಲ ಬಂದವ್ರೆ. ಇಲ್ಲ ಅಲ್ಲಿ ಇಲ್ಲಿದ್ದಾರೆ. ನಮ್ಮ ಸುಧಕ್ಕನ ಲಾಸ್ಟ್ ಮಗಳು ನಮ್ಮ ಮಮ್ಮಿ. ಇದು ನಮ್ಮ ಆಂಟಿ. ಇವ್ರು ಬೇರೆ ಊರಲ್ಲಿ ಇರ್ತಾರೆ ನೋಡಿ. ಇವರಿಲ್ಲ ಅಂದರೆ ನಮ್ಮ ಮನೇಲಿ ಸೌಂಡೇ ಅದು ಕಮ್ಮಿ. ಗಾಯ್ಸ್ ಇವರೇ ನಮ್ಮ ಅಣ್ಣ. ಇವ್ರದೇ ಹೋಳಿಗೆ ಊಟ ಇರೋದು ಇವಾಗ ಇದೆ. ಫುಲ್ ಇದೆ. ನಿನ್ನ ಮದುವೆ ಆಗೋವರೆಗೂ ನನಗೆ ಕಂಟೆಂಟ್ ಫುಲ್ ಬ್ಲಶ್. ನಮ್ಮ ಅಣ್ಣ ವಿಚಾರ ಮಾಡ್ತಿದ್ದಾರೆ ನಮ್ಮ ಮಲ್ಲಮ್ಮಕ್ಕ ಆ್ಯಂಡ್ ನಮ್ಮ ಆಂಟಿ ಸುಜಾತ ಆಂಟಿ. ನೋಡಿ ಲಕ್ಕ ಇದೇ ನಮ್ಮ ಅಣ್ಣ ನೋಡಿ ಗಾಯ್ಸ್. ನಾನು ತೋರಿಸೇ ಇಲ್ಲಲ್ಲ, ಅವ್ನು ಬರೋದೇ ಇಲ್ಲ. ಕ್ಯಾಮ್ರಾ ಅಂದ್ರೇ ಆಗಲ್ಲ ಇವನಿಗೆ. ವೇಸ್ಟ್ ಫಿಲ್. ಪೂಜಾಕ್ಕೆಲ್ಲ ತಯಾರಿ ಮಾಡ್ಕೊಂತಿದ್ದಾರೆ ಗಾಯ್ಸ್. ಮಿಂಚಿಂಗ್ ಗಾಯ್ಸ್ ನಮ್ಮ ಅಣ್ಣನ ತಾಯಿ. ಇವಳಿಗೆ ಅವ್ರ ಮಮ್ಮಿಗಿಂತ ನನ್ನ ಹತ್ರನೇ ಜಾಸ್ತಿ, ನನ್ನ ಜೊತೆನೇ ಇರೋದು ಜಾಸ್ತಿ. ಇವಕ್ಕೆ ನೋಡಿ ಅವ್ರ ಮಮ್ಮಿ ಅಲ್ಲಿದ್ದಾಳೆ, ಬಟ್ ನನ್ನ ಹತ್ರ ಆಂಟಿ ಅಂತ ಬಂದವಳೆ. ನಮ್ಮಣ್ಣ ಅವರಪ್ಪ ಅವರಮ್ಮ
ಅವರು ಹೆಣ್ಣಿನ ತಾಯಿ ತಂದೆ. ಇವರ ಸುಪುತ್ರಿ ಚಿರಂಜೀವಿ ಆಯಮ್ಮನ ಹೆಸರು ಪ್ರತಿಭಾ ಎಂಬ ಕನ್ಯಾವಳಿ ನಿಶ್ಚಿತಾರ್ಥ ದೈವ ಸಮಕ್ಷಮ ಗುರು ಹಿರಿಯರ ಸಮಕ್ಷಮ ಪ್ರಥಮ ಪುಂಗ ವಿಶ್ವೇಶ್ವರ ಶಿವಶಕ್ತಿ ಮಾತಾ ಧ್ಯಾನ ಪೂಜಾ ಕರಿಷ್ಯೆ. ನಿಮ್ಗೆ ಏನು ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ಮಮ್ಮಿ, ನಮ್ಮಪ್ಪ, ನಮ್ಮಣ್ಣ, ನಮ್ಮಕ್ಕ. ಚಿರಂಜೀವಿ ನಾಗರಾಜ ಎಂಬ ವರಶ್ರೇಷ್ಠನಿಗೆ ಕಂಕೂರು ಗ್ರಾಮದ ಅಂದಾನಗೌಡ ಪೊಲೀಸ್ ಪಾಟೀಲ್ ಇವರ ಸುಪುತ್ರಿಯಾದ ಚಿರಂಜೀವಿ ಪ್ರತಿಭಾ ಎಂಬ ಕನ್ಯಾಮಣಿಯನ್ನು ನಾವು ಆತ್ಮಸಂತೋಷದಿಂದ ನಮ್ಮ ಮನದೇವತಾ ಸಾಕ್ಷಿಯಾಗಿ ಗುರು ಹಿರಿಯರ ಸಾಕ್ಷಿಯಾಗಿ ತೆಗೆದುಕೊಂಡಿರುತ್ತೇವೆ. ನಮ್ಮ ಸಾಹಿತಿ ಕಂಕಣ ಕಟ್ಕೊಂಡವಳೆ. ಸಾಹಿತಿ ಬಂಗಾಡಿ ಕಂಕಣ ಕಟ್ಕೊಂಡವಳೆ. ನಮ್ಮ ಸಾಹಿತಿ ಬಂಗಾಡಿ. ಸ್ನೇಹ ಪಾಪ ವಿಡಿಯೋ ಮಾಡಿ ಸುಸ್ತಾಗ್ಬಿಟ್ಟಿದ್ದಾಳೆ ನೋಡಿ. ವ್ಯವಸ್ಥೆ ಎಲ್ಲ ಮಾಡಕತ್ತಾರ. ಈಗಂತೂ ಬರೀ ಊಟದೇ ಚಿಂತೆ ನಮ್ಮ ಬೇಬಿಗೆ. ಬರೀ ಮಿರ್ಚಿ ಬಿಸಿ ಬಿಸಿ ಏನಾದ್ರು ಇದ್ರೆ ಯಾವಾಗ ತಿಂದೇನು ಯಾವಾಗ ತಂದು ಕೊಡ್ತಾರೆ ಅಂತ ಕಾಯ್ತಿರ್ತಾಳೆ. ಯಾವಾಗಲೂ ಇದೆ. ಒಂದು ಚಿಂತೆ ಮಾಡಿದ್ರೆ ಇವರೆಲ್ಲ ನೋಡಿ ಫೋನ್ ಹಿಡ್ಕೊಂಡು ನಮ್ಮ ಹೆಮ್ಮಕ್ಕನ ಮಕ್ಕಳು ಗೇಮ್ ಮಾಡಕೈತಾರೆ. ಇಷ್ಟಿದವ್ರೆ ನೋಡಿ, ಇಲ್ಲಿ ಕಾಲ್ ಮೇಲೆ ಕಲ್ಕೊಂಡು ಫೋನ್ ಯೂಸ್ ಮಾಡೋದು ನೋಡಿ. ಅಲ್ಲಿಂದ ಬಂದಾರೆ ನಮ್ಮ ಅತ್ತೆಯವರೆಲ್ಲ. ಡೈರೆಕ್ಟ್ ಊಟಕ್ಕೆ ಬಂದಾರೆ. ಪೂಜಾ ಮುಗಿದಾಗೈತೆಲ್ಲ. ಡೈರೆಕ್ಟ್ ಊಟಕ್ಕೆ ಬಂದಿರಲ್ಲ ಸ್ವಲ್ಪ ಏನೇನ ಐತಿ. ಡೈರೆಕ್ಟ್ ಊಟಕ್ಕೆ ಬಂದಿರಲ್ವೇ ಐತೆ. ಮತ್ತೇನ್ ಮಾಡೋಣ, ಜಲ್ದಿ ಬರ್ಬೇಕ. ವಿಜ್ಜಿ ನಮ್ಮ ಮನೆ ಲಾಸ್ಟ್ ತಮ್ಮ. ಎಲ್ಲರಿಗೆ ಎಲ್ಲಡಿಕೆ ಕೊಡೋದು ಪ್ರಿಯಾಂಕಾ. ಊಟ ಆದ್ಮ್ಯಾಗ ಪಿಂಕಿ ನಮಗೆಲ್ಲಡಿಕೆ ನೀನೇ ಕೊಡ್ಬೇಕು. ಎಲ್ಲಡಿಕೆ ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಪ್ರಿಯಾಂಕನ. ಎಂತಿದ್ದಿ ಒಳಗೆ ನಮಗೆ ಆದ್ಮೇಲೆ ಕೊಡ್ತೀನಿ. ಹಿಂಗೆ ನೋಡಿ ಗೈಸ್, ಬರೀ ಒಳೊಳಗೆ ತಿಂದು ಬಂದ್ಬಿಡ್ತಾಳೆ. ಆದ್ರೆ ಎಲ್ಲರನ್ನೂ ಕೇರ್ ಮಾಡ್ತಾಳೆ, ಜಾಸ್ತಿ ಕೇರ್ ಮಾಡ್ತಾಳೆ. ಒಳೊಳಗೆ ತಿಂತಾಳೆ ಹಂದಿ ಮರಿ ಅವಳು. ಕೊಡ್ಲಿ ನನಗೆ ಒಳಗೆ ಇಲ್ಲ ಹೊಡೆಯಕ್ಕೆ ಅದಕ್ಕೆ ಬೇಗ ಮಿರ್ಚಿ ಬಜ್ಜಿ ಊಟ ತಿಂತಿರಲ್ಲ ಬಿದ್ದು ಸ್ವಲ್ಪ. ನಾನು ತಿಂದಿಲ್ಲ. ಇಷ್ಟು ಒಳ್ಳೆ ಗುಣ ನನಗೆ ಊಟ ಏನೇನು? ಇದು ಬದ್ನಿಕಾಯಿ ಪಲ್ಯ, ದಾಲ್ ಪಲ್ಯ, ದೊಡ್ಡ ಮೆಣಸಿಕಾಯಿ, ಹಸಿ ಚಟ್ನಿ, ಮೊಸರು ಖಾರ, ಚಪಾತಿ, ಮೊಟ್ಟೆ, ಸ್ವೀಟ್ ಇದೆ. ಇದು ಶಾವಿಗೆ ಇದಲ್ಲ, ಇದು ಹೋಳಿಗೆ ಮೇನ್ ಇದೆ.
ನೋಡಿ ಫ್ರೆಂಡ್ಸ್, ಇವ್ರು ಊಟ ಮಾಡ್ತಿದ್ದಾರೆ. ನಮ್ಮನ್ ಬಿಟ್ಟು ಊಟ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೋಡ್ತಾ ಇದೀವಿ ಫ್ರೆಂಡ್ಸ್, ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಪಾಪ ಇವರು ಊಟ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಇವ್ರು ಅಷ್ಟೇ ಊಟ ಮಾಡ್ತಿದ್ದಾರೆ. ನಾವು ಮಿರ್ಚಿ ತಿಂದಿದ್ವಿ ಫ್ರೆಂಡ್ಸ್, ಹಂಗಾಗಿ ನಮಗೆ ಹೊಟ್ಟೆ ಹಸ್ತಿಲ್ಲ. ಪಲಾವ್ ಮಿರ್ಚಿ ನಿನಗಂತ ನಾಚಿಕಿಲ್ಲ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತೀನಿ ನೋಡಿ. ಮಿರ್ಚಿ 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 ಹೆಂಗಿದೆ ಬೇಬೇಕ ಸ್ವೀಟು? ಶಾವಿಗೆ ಪಾಯಸ ಚೆನ್ನಾಗೈತಲ್ಲ. ದಿಸ್ ವಾಸ್ ದ ರಿಸಲ್ಟ್. ಊಟ ಹೆಂಗಿತ್ತು ನಿಮಗೆ? ಏನು ಬಿಟ್ರು? ಎಷ್ಟು ಅದ್ರಾಗ ನೋಡಿ 2 3 ಎಲ್ಲಡ್ಕಿ ತಿಂತಾವ. ಹಂಗೆ ಅಂತಾವ ಎಲ್ಲಡ್ಕಿನ ಟೇಸ್ಟ್ ಅಂತ ಏನು ಊಟ ಆದ್ಮೇಲೆ ಹಾಕೋಬೇಕು. ಆ ಊಟ ಜೀರ್ಣ ಆಗ್ಲಿ ಅಂತ, ಎಲ್ಲಡ್ಕಿ ಜೀರ್ಣ ಆಗ್ಲಿ ಅಂತ ಊಟ ಮಾಡಬಾರ್ದು. ತಿಂದದ್ದು ಜಾಸ್ತಿ ಆಗೈತೆ ಅಂತ ಇವಾಗ ಮನೆ ಹೊಸ ಊರಾಗ ಮನೆಗೆ ಹೊಲ ನೋಡಕ್ ಹೊಂಟಾರ ನೋಡಿ. ನೀವು ವಾಕಿಂಗ್ ಅಲ್ಲೆಲ್ಲ ಅಡಿಗೆ ಕಡೆಜ್ ಬೀಳತ್ತಂತ ಮತ್ತೆ ಅಡಿಗೆ ಮಾಡಿ ಹಾಕ್ತಾರೆ ಇವ್ರಿಗೂ. ಒಂದು ರೌಂಡ್ ಎಲ್ಲರ ಮನೆ ನೋಡ್ಕೊಂಬಂದ್ಮೇಲೆ ಮತ್ತೆ ಇನ್ನೊಂದ್ಸಲ ಊಟಕ್ಕೆ ಹೋಗೋಣ. ನಿನ್ಗೆ ಊಟ ಇದಕ್ಕೆ ಬೇಕು ಬೇಬಿ, ನಿಂಗೆ ಎಲ್ಲ ಅಡ್ಕಿದ್ರೆ ಸಾಕಲ್ಲ. ಹೌದಮ್ಮ, ಆ ಮುಸ್ರಿ ಗಿಸ್ರಿ ತೊಳಿ ಮತ್ತೆ ಅವ್ರನ್ನ ಬಿಡಿಸಿ. ನೀವು ತೊಳಿರ್ ಮನೆ ಮಕ್ಳಿಗೆ ಇವಾಗ ಸೊ ಮನಿ ಮಗಳು ನಮ್ಗೇನು ತಂದ ಕೊಟ್ಟಿಲ್ಲ ಅಲ್ಲ ಬೇಬಿ. ಆಗಲೇ ಯಾರ್ಯಾರಿಗೆ ಬಜ್ಜಿ ಗಿಜ್ಜಿ ಎಲ್ಲ ತಂದು ಕೊಟ್ಟು, ಯಾರಿಗೆ ತಂದು ಕೊಟ್ಟಿ? ಹಾಂ, ನಾನು ಎಲ್ಲಿಗೆ ಯಾರಿಗೆ ತಂದು ಕೊಟ್ಟಿನ ಅನ್ಕೊಂಡೆ. ಇವನು ಮತ್ತೆ ಇವಳು ಟ್ವಿನ್ಸ್. ಮುಕ್ತಾಯವಾಯಿತು. ಎಲ್ಲ ಖಾಲಿ ಖಾಲಿ. ಅವಾಗೆಲ್ಲ ಎಷ್ಟು ಜನ ಇದ್ರು ಗೊತ್ತಾ? ಈಗ ಏನಿಲ್ಲ, ಖಾಲಿ ಖಾಲಿ ಆಗಿಬಿಟ್ಟಿದ್ದಾರೆ ನೋಡಿ. ಇಷ್ಟೇ ಫಂಕ್ಷನ್ ಇಲ್ಲಿಗೆ ವ್ಲಾಗ್ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾರ್ ವಾಚಿಂಗ್ ಪ್ಲೀಸ್.